ಹಾಯ್ ಗೈಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ಸಿ ಏನು ಅಂದ್ರೆ ದ ಮೈನ್ ಥಿಂಗ್, ಇವಾಗ ನಾನು ಈ ವಿಡಿಯೋ ಇದೆಯಲ್ಲ, ಇದು ಪಾರ್ಟ್ 3ಗೆ ಎಂಡ್ ಆಗುತ್ತೆ. ಥರ್ಡ್ ಪಾರ್ಟ್ ನ ಏನೇನ್ ಡೌಟ್ಸ್ ಇದೆ ಅದೆಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ ವಿತ್ ಲೈವ್ ಟ್ರೇಡ್. ಅಂಡ್ ಇವತ್ತು ಕೂಡ ಅಕೌಂಟ್ ನ ಫ್ಲಿಪ್ ಮಾಡ್ತೀನಿ ಅರೌಂಡ್ $140 ಹತ್ತತ್ರ ಇಟ್ಕೊಂಡು. ಯಾಕೆ ಇದನ್ನ ಮಾಡ್ತಾ ಇರೋದು? ನಾರ್ಮಲ್ ಲಾಟ್ಸ್ ಅಲ್ಲೇ ಮಾಡಿ ಅಂತ ಕೇಳ್ಬೋದು ನೀವು. ಯಾಕೆ ಅಂದ್ರೆ ದ ಮೈನ್ ರೀಸನ್ ಇರೋದು ನಿಮಗೆ ಹೇಗೆ ಕಾನ್ಫಿಡೆನ್ಸ್ ಅಲ್ಲಿ ಟ್ರೇಡ್ ಮಾಡಬೇಕು ಅನ್ನೋದನ್ನ ನಾನು ತೋರಿಸ್ಬೇಕು. ನಾನು ಏನೇನ್ ಹೇಳ್ಕೊಟ್ಟಿದ್ದೀನಿ ಆ ಸೆಟಪ್ ಗಳನ್ನ ಇನ್ಕ್ಲೂಡ್ ಮಾಡ್ತೀನಿ. ಬಟ್ ನೀವು ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ನ ಯೂಸ್ ಮಾಡ್ಬೇಕು. ಆ ಕಾಮನ್ ಸೆನ್ಸ್ ನ ಯೂಸ್ ಮಾಡೋದು ಹೇಗೆ ಅಂತಾನೆ ಹೇಳ್ತೀನಿ. ಅದಕ್ಕೂ ಮುಂಚೆ ಲೆಟ್ಸ್ ಮೂವ್ ಟು ದಿ ಫಂಡಿಂಗ್ ಅಕೌಂಟ್. ಅಂಡ್ ಇಲ್ಲಿ ನೋಡ್ಬೋದು, ಓಕೆ, ಸೊ ಫಂಡಿಂಗ್ ಅಕೌಂಟ್ ಕ್ಲಿಯರ್ ಆಗಿದೆ. ನೆಟ್ವರ್ಕ್ ಯಾರ ಓಕೆ, ಪ್ರಾಫಿಟ್ ಟಾರ್ಗೆಟ್ ರೀಚ್ಡ್, ಅದೆಲ್ಲ ರೀಚ್ ಆಗಿದೆ, ಅದೆಲ್ಲ ಬೇರೆ ಪ್ರಶ್ನೆ. ಸೊ ನಾನು ಇದನ್ನ ಏನು ನೀಡು ಇಲ್ಲ ತೋರ್ಸೋದು, ನೀಡು ಇರ್ಲಿಲ್ಲ. ಬಟ್ ಥಿಂಗ್ ಅವತ್ತು ಅವ್ನು ಕಮೆಂಟ್ ಮಾಡಿದಾಗ ನಾನು ಅದನ್ನ ಇಗ್ನೋರ್ ಮಾಡ್ಬೋದಿತ್ತು. ಯಾಕೆ ಅಕ್ಸೆಪ್ಟ್ ಮಾಡಿದೆ ಅಂದ್ರೆ ಇದನ್ನ ತೋರ್ಸ್ಬೇಕಾಗಿತ್ತು. ಅಂಡ್ ಲೈಕ್ ಇದರಿಂದ ನಾನು ಇನ್ನ ಒಂದು ನ್ಯೂ ಸೆಟಪ್ಸ್ ಗಳನ್ನ ಕಲ್ತಿದ್ದೀನಿ. ಅಂಡ್ ಅರೌಂಡ್ ಇದು ಸೆಕೆಂಡ್ ಅಕೌಂಟ್ ಅನ್ಸುತ್ತೆ ಅವತ್ತಿಂದ ಮೆಸೇಜ್ ಮಾಡಾದ್ಮೇಲಿಂದ. ಅಂಡ್ ಒಂದು ಗೇಮ್ ಚೇಂಜರ್ 3, 4 ಈ ತರ ಏನೇನಿದೆ, ಏನೆಲ್ಲ ಹೊಸದ್ ಇನ್ಕ್ಲೂಡ್ ಮಾಡ್ಬೇಕು ಎಲ್ಲ ಇನ್ಕ್ಲೂಡ್ ಮಾಡಿನೇ ಕ್ಲಿಯರ್ ಮಾಡ್ತಾ ಇರೋದು. ಅಂಡ್ ನೆಕ್ಸ್ಟ್ 10K ತಗೊಂಡಿದ್ದೀನಿ, ಅದನ್ನು ಕ್ಲಿಯರ್ ಮಾಡಿ ತೋರಿಸ್ತೀನಿ. ಡಿಫ್ರೆಂಟ್ ಅಪ್ರೋಚಸ್ ಗಳಲ್ಲಿ ಅದನ್ನೆಲ್ಲಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಇದೆಲ್ಲ ಫ್ಲೆಕ್ಸ್ ಮಾಡುವಂತದ್ದು ಅಲ್ಲ, ನಾನು ಮಾಡೋ ನೀಡು ಇಲ್ಲ. ಓಕೆ, ಹೋಪ್ ನೋಡ್ತಾ ಇದ್ರೆ ಇನ್ಮೇಲೆ ಕಮೆಂಟ್ ಹಾಕೋದ್ರೆ ನಿಲ್ಸ್ಬಿಡ್ತಾನೆ. ಇಟ್ಸ್ ಓಕೆ, ಅದು ಚೇಂಜ್ ಮಾಡಿ ಕಮೆಂಟ್ ಮಾಡ್ತಾ ಇದ್ದ. ಫಂಡಿಂಗ್ ಅಕೌಂಟ್ ಕ್ಲಿಯರ್ ಮಾಡೋದೆಲ್ಲ ಕಷ್ಟ ಅಂತಾರೆ. ಯಾಕೆ ಗೊತ್ತಾ? ಕ್ಲಿಯರ್ ಆದ್ಮೇಲೆ ಇಂಟರ್ವ್ಯೂ ಇರುತ್ತೆ, ಅದನ್ನ ಕ್ಲಿಯರ್ ಮಾಡೋದು ಕಷ್ಟ. ಓಕೆ ಓಕೆ, ಇಟ್ಸ್ ಓಕೆ. ಸಿ ಓಕೆ, ಈಗ ಫ್ಲಿಪ್ ಮಾಡೋಣ. ಫಂಡಿಂಗ್ ಅಕೌಂಟ್ ಹೆಂಗಿರೋ ವೆರಿಫಿಕೇಶನ್ ಇದ್ರಲ್ಲಿದೆ. ಓಕೆ, ಸೊ XNS ಇದ್ರಲ್ಲೇನೆ. ಅಂಡ್ XNS ಬ್ಯಾನ್ ಆಗಿದೆ ಅಂದ್ರೆ ಹೊಸ ಯೂಸರ್ಸ್ ಗಳು ಯೂಸ್ ಮಾಡಕ್ ಆಗಲ್ಲ, ಹಳಬ್ರೆಲ್ಲ ಯೂಸ್ ಮಾಡ್ಬೋದು. ವಿಡ್ರಾ ಅದು ಇದು ಅದೆಲ್ಲ ನೋಡೋಣ. ಓಕೆ, ಯಾವ್ದಾದ್ರು ಬೇರೆ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ಇದ್ರೆ ನಾನು ಶೇರ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, R2 EMA ಬ್ರೇಕ್ ಆಗಿದೆ, ಕೆಳಗಡೆ ಬೈಯಿಂಗ್ ವಿಕ್ ಇದೆ. ಇದೇ ಹೇಳೋದು ಕಾಮನ್ ಸೆನ್ಸ್ ಅಂತ. ಇಲ್ಲಿ ನೀವು ಟ್ರಿಗರ್ ಮಾಡಲ್ಲ, ಬೈಯಿಂಗ್ ಬಿಗ್ ಕ್ಯಾಂಡಲ್ ಟ್ರಿಗರ್ ಆಗಿದೆ. ಇಲ್ಲಿ ನೋಡಿ ಸೆಲ್ಲಿಂಗ್ ಪ್ರೆಷರ್ ಇರುವಂತ ಕ್ಯಾಂಡಲ್ ಆಗಿದೆ, ಬಟ್ ಸ್ಟಾಪ್ ಲಾಸ್ ದೊಡ್ಡದಿದೆ. ಅರ್ಧಕ್ಕೆ ವೆಯ್ಟ್ ಮಾಡ್ತೀರಾ. ಓಕೆನಾ, 1 ಪಾಯಿಂಟ್. ಅಂಡ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ R2 ಲೆವೆಲ್ ಏನಿದೆಯಲ್ಲ, ಈ R2 ಲೆವೆಲ್ ಅಷ್ಟೊಂದು ಇಂಪಾರ್ಟೆಂಟ್ ಲೆವೆಲ್ ಅಲ್ಲ. R1 ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ಇಲ್ಲಿ ನೋಡಿ ಈ ಸ್ವಿಂಗ್ ಲೋ ಬ್ರೇಕ್ ಆಗಿ ರೀಟೆಸ್ಟ್ ಆಗಿತ್ತು, ಅದಕ್ಕೆ R1 ಇಂಪಾರ್ಟೆಂಟ್ ಆಗಿರುತ್ತೆ. ಕರೆಕ್ಟಾ? ಇಲ್ಲಿ ಈಗ R2 ಇದೆಯಲ್ಲ, ಇದು ಇಂಪಾರ್ಟೆಂಟ್ ಅಲ್ಲ. ಇದು ಯಾವುದೇ ತರ ನಿಮಗೆ ಲೆವೆಲ್ ಇಲ್ಲ. ಬಟ್ ಇಲ್ಲಿ ನೋಡಿ R3 ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿರುವಂತ ಸಪೋರ್ಟ್ R3 ನಿಯರ್ ಇದೆ. ಸೊ R3 ಕಡೆ ಜಾಸ್ತಿ ಫೋಕಸ್ ಮಾಡಬೇಕು. R3 EMA ಬ್ರೇಕ್ಔಟ್ ನ ಜಾಸ್ತಿ ಫೋಕಸ್ ಮಾಡಬೇಕು. ಅಂಡ್ ಇಲ್ಲಿ ನೋಡಿ, ಇಲ್ಲಿರುವಂತ ಒಂದು ಲೆವೆಲ್ ಏನಿದೆಯಲ್ಲ, ಇಂಪಾರ್ಟೆಂಟ್ ಲೆವೆಲ್, ಈ ಒಂದು ಇಂಪಾರ್ಟೆಂಟ್ ಲೆವೆಲ್ ನ ನೀವು ಅಬ್ಸರ್ವ್ ಮಾಡಿದ್ರೆ R4 ಮತ್ತೆ ಇದ್ರ ಮಧ್ಯ ಇದೆ. ಸೊ R4 ಏನ್ ಟ್ರೇಡ್ ಇರುತ್ತಲ್ಲ, ಅದು ಕೂಡ ತುಂಬಾ ಶೋರ್ ಇರುತ್ತೆ. ಸೊ ಇವಾಗ ಒಂದ್ ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ S2 ಮತ್ತೆ EMA ಬ್ರೇಕ್ ಬಿಗ್ ಕ್ಯಾಂಡಲ್ ಆಗಿರೋದ್ರಿಂದ ಆಫಿಗೆ ವೆಯ್ಟ್ ಮಾಡ್ತೀರಾ, ಆಫ್ ಟ್ರಿಗರ್ ಆಗುತ್ತೆ. ಆದ್ಮೇಲೆ ಮಾತಾಡೋದಲ್ಲ, ಅದಕ್ಕೆ ರಿಯಲ್ ಆಗಿ ತಗೊಂಡೇ ಮಾತಾಡ್ಬೇಕು ಅಂತ. ಬಟ್ ಥಿಂಗ್ ಏನಂದ್ರೆ, ಈ ಟ್ರೇಡ್ ನ ನೀವು ಎಷ್ಟೋ ಜನ ಪಿಕ್ ಮಾಡಿರ್ತೀರಾ. ಸೊ ನಾನ್ ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಒಂದು ಮೂಮೆಂಟ್ ಎಲ್ಲಿ ತನಕ ಹೋಗ್ಬಹುದು ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಟ್ರೆಂಡ್ ಬೇಸ್ಡ್ ಫಿಬ್ನ ಹಾಕೋತೀನಿ. ಸೊ ಇಲ್ಲಿಂದ ಇಲ್ಲಿಗೆ ಓಕೆ, ಸೊ R4 ಟ್ರೇಡ್ ಇವತ್ತು ಕೂಡ ತುಂಬಾ ಶೋರ್ ಇರುತ್ತೆ. ಬಟ್ ದ ಥಿಂಗ್ ಏನಂದ್ರೆ, ಇಲ್ಲಿ ಸ್ಕ್ಯಾಲ್ಪ್ ಮಾಡೋದಕ್ಕೆ ನನ್ಗೊಂದು ಆಪರ್ಚುನಿಟಿ ಸಿಗುತ್ತೆ. ಯಾಕಂದ್ರೆ ಲೆವೆಲ್ ಎಲ್ಲ ಮರ್ಜ್ ಆಗಿದೆ. ಇಲ್ಲಿ ಆಗುವಂತ EMA ಬ್ರೇಕ್ಔಟ್ ತುಂಬಾ ಅಂದ್ರೆ ತುಂಬಾ ಶೋರ್ ಇರುತ್ತೆ. ಸೊ ಆ ಟ್ರೇಡ್ ನ ತಗೊಳ್ಳೋಣ. ಆ ಟ್ರೇಡ್ ಸೊ ಸುಮ್ನೆ ಲೆಂತ್ ಆಗುತ್ತೆ ವಿಡಿಯೋ ಲೆಂತ್ ಆಗೋದ್ ಬೇಡ ಅಂತ. ಆ ಟ್ರೇಡ್ ಬಂದಾಗ ಲೆಟ್ಸ್ ಪಿಕ್ ಇಟ್, ದೆನ್ ಲೆಟ್ಸ್ ಸಿ ನೋಡೋಣ. ಹಾಗೆ ಸೊ ಆಚೆ ಹೋಗ್ಬಿಟ್ಟಿದೆ, ಬಟ್ ಸ್ಟಿಲ್ ಆಚೆಯಿಂದಾನೆ ಎಂಟರ್ ಆದೆ. ಓಕೆ, ಸೊ ಎಲ್ಲಾನು ಕೂಡ ಒಂದ್ ಸ್ವಲ್ಪ ಏನಂತೀನಿ ಗೊತ್ತಾಯ್ತಲ್ಲ. ಸೊ ಕನ್ಫರ್ಮೇಶನ್ ಇದೆಲ್ಲ ಗೊತ್ತಾಯ್ತಲ್ಲ. ಸೊ ಇಲ್ಲಿ ನೋಡಿ, ಆಚೆ ಹೋಗ್ಬಿಟ್ಟಿದೆ. ಬಟ್ ಅಲ್ಲೇ ಆಚೆ ನೋಡ್ತಾನೆ ಎಂಟರ್ ಆಗೋದೆ. ಓಕೆ, ಸೊ ಐ ಥಿಂಕ್ ನೋಡಿ, ಇಲ್ಲಿ ಎಂಟರ್ ಆಗೋಗಿದ್ದೀನಿ, ಇಲ್ಲ ಆಗ್ಬೇಕಾಯ್ತು. ಸೊ ಮಿಸ್ ಆಗ್ತಾ ಇದೆಯಲ್ಲ ಅನ್ಬಿಟ್ಟು ಎಂಟರ್ ಆಗ್ಬಿಟ್ಟೆ. ಬಟ್ ಸ್ಟಿಲ್ ಇದು ಹೋಗುತ್ತೆ. ನಮ್ಮ ಮನೇಲಿ ಲೈಕ್ ಕೆಲ್ಸ ಹೇಳ್ತಾನೆ ಇರ್ತಾರೆ, ಒಳ್ಳೆ ಟ್ರೇಡ್ ಗುರು. ಓಕೆ, ಇಟ್ಸ್ ಓಕೆ. ಸೊ ಸ್ಟಾಪ್ ಲಾಸ್ ಕಮ್ಮಿ ಮಾಡ್ತೀನಿ ಅಷ್ಟೇ. 11 ಅಲ್ಲಿ ರನ್ನಿಂಗು. ಓಪೋ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ,
ಸೊ ಗೊತ್ತಾಗುತ್ತೆ ಇವಾಗ ನಿಮ್ಗೆ ಯಾವ್ಯಾವ ಲೆವೆಲ್ ಅಲ್ಲಿ ಜಾಸ್ತಿ ಕನ್ಫರ್ಮೇಶನ್ಸ್ ತಿಳ್ಕೊಬೇಕು ಅಂತ ಗೊತ್ತಾಗಲ್ಲ. ಆಕ್ಚುಲಿ 1:1. ಇಲ್ಲೇ ತಗೋಬೇಕಾಗಿತ್ತು ನಾನು. ಓಕೆ, ಎಲ್ಲಿ ಅಂದ್ರೆ ಸೀರೀಸ್ ಇಲ್ಲಿ EMI ಬ್ರೇಕು ಅಜ್ಜಿ ಇಲ್ಲಿ ಮಧ್ಯದಲ್ಲಿ ತಗೊಂಡೆ ನಾನು. ಸೊ ಏನು ಮಾಡೋದಕ್ಕಾಗಲ್ಲ. ಸೊ ಹೀಗೇನೆ ಯು ಹ್ಯಾವ್ ಟು ಮ್ಯಾನೇಜ್ ಎವ್ರಿಥಿಂಗ್. ಬಳಿಬಾರದೆ ನನ್ನೊಲವೇ, ಶೂಟ್ ಶಾಟ್ ಇದು. ಓಕೆ, ನಥಿಂಗ್ ಟು ವರಿ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಕಾಪಾಡು ದೇವರಿಗೂ. ರೋಡಲ್ಲಿ ಬರ್ತಾ ಎಂಟರ್ ಆಗಿದ್ದೀನಿ ಗುರು. ಥು, ಅಜ್ಜೀಬು. ರೋಡಲ್ಲಿ ಬರ್ತಾ ಎಂಟರ್ ಆಗಿದ್ದೀನಿ. ಇಲ್ಲೇ ಎಂಟರ್ ಆಗ್ಬೇಕಾಯ್ತು. ತುಂಬಾ ದೊಡ್ಡದ್ ಕ್ಯಾಚ್ ಮಾಡ್ಬೋದಿತ್ತು ನೋಡಿ, ಇಲ್ಲೇ ಎಂಟರ್ ಆದ. ಯಾಕಂದ್ರೆ ಇದು ಶಾರ್ ಎಂಟ್ರಿ, ಮಿಸ್ ಮಾಡ್ಕೊಳಕ್ಕೂ ಇರ್ಲಿಲ್ಲ. ಆಚೆ ಇದ್ರು ಪರವಾಗಿಲ್ಲ ಅಂದ್ಬಿಟ್ಟು ಪಟ್ ಅಂತ ಟ್ರಿಗರ್ ಮಾಡಿದೆ. ಬಟ್ ಎಂಟ್ರಿ ಇದ್ದಿದ್ದು ಇದ್ದೇ ತಲೆ ಒಂದೊಂದ್ಸತಿ ಬೇಜಾರಾಗೋದು ಗುರು. ಎಷ್ಟು ದೊಡ್ಡ ಪ್ರಾಫಿಟ್ ಹೇಳಿ ಅದು. ಅದಕ್ಕೆ ಹೇಳೋದು, ಟ್ರೇಡ್ ಮಾಡ್ದಾಗ ಕೂತಾಗ ಮೊಬೈಲ್ ಗಿಬೈಲ್ ಎಲ್ಲ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಅರ್ಧ ಮೂಮೆಂಟ್ ಹಾಳಾಗೋಯ್ತು. ಇಟ್ಸ್ ಓಕೆ. ದೇವರು ವರವನ್ನು ಕೊಟ್ರೆ ನಿಂದೇನು. ಹೂ ಚೆಂಡು ಹುಡುಗಿ ಹಾಟಿಗೆ ನುಗ್ಗಿ ಕಥಕಳಿ ಆಡಿದಳು. ಹೂ ಚೆಂಡು ಹುಡುಗ ಮೋಹಕ್ಕೆ ಸಿಲುಕಿ ಗಲಿಬಿಲಿ ಆಗಿದೆನೋ. ಬುಗುರಿ ಬಿತ್ತು ನನ್ನೆದೆಯೊಳಗೆ, ಗುರಿ ಬಿತ್ತು ಶಿವವೇ ಡಾರ್ಲಿಂಗ್, ವೈ ಯು ಕಿಲ್ ಮೀ. ಹೂ ಚೆಂಡು ಹುಡುಗಿ ಹಾಟಿಗೆ ನುಗ್ಗಿ ಕಥಕಳಿ ಆಡಿದಳು. ಇಲ್ಲೆಲ್ಲ ಮಧ್ಯದಲ್ಲಿ ಎಂಟರ್ ಆಯ್ತು.
ಇದು ಸ್ಟಾಪ್ ಲಾಸ್ 1:2. 1:2 ಎಲ್ಲ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಮ್ಯಾಕ್ಸ್ ಅಂದ್ರೆ 1:1. ಶಾರ್ ಎಂಟ್ರಿ ಗುರು ಇದು. ಶಾರ್ ಅಂದ್ರೆ ಶಾರ್ ಎಂಟ್ರಿ. ಶೂಟ್ ಶಾಟ್. ಸಿ ಡಬಲ್ ಟಾಪ್ ಕೂಡ ಆಗಿದೆ. ಓಕೆ, ಸೊ ದಟ್ಸ್ ವೈ ಶಾರ್ ಎಂಟ್ರಿ 1:2. ಓಕೆ, ಲೆಟ್ಸ್ ಸಿ 1:2ಗೆ ಹೋಗೋಣ. ಓಕೆ, ಪ್ರೊಟೆಕ್ಟ್ ಮಾಡ್ಕೊಂಡ್ ಬರ್ತೀನಿ ಲಾಟ್ ನ. ಓಕೆ ಗೈಸ್, ಇದು ಹೋಗಿ ಹೋಗುತ್ತೆ. ಓಕೆ, ಸೊ ಹೀಗೆ ನೋಡ್ತಾ ಇರಿ. ಸೊ ವಿಡಿಯೋ ಆಫ್ ಮಾಡ್ತೀನಿ. ಆರಾಮ್ಸೆ ಹೋಗಿ ಒಂದ್ ಸ್ವಲ್ಪ ಹೊತ್ತು, ಒಂದ್ 10 ನಿಮಿಷ ನಿದ್ದೆ ಮಾಡಿ ಬರ್ತೀನಿ. ಕಣ್ಣಿಗೆ ಕಾಣುವ ದೇವರು ಎಂದರೆ ತಾಯಿ ತಾನೇ. ಹೂವಿನಂತ ಹುಡುಗ ನಾನು ತುಂಬಾ ಮೃದು. ಹೂವಿನಂತ ಹುಡುಗ ನಾನು ತುಂಬಾ ಮೃದು. ಹೆಣ್ಮಕ್ಳೇ ನಂಗುಗು. ಯಪ್ಪ, ಈ ನಂದು ಈ ವೈಫೈ ನೆಟ್ವರ್ಕ್ಗೂ ಇದಕ್ಕೂನು ಅಯ್ಯೋ ತುಂಬಾ ಅಂದ್ರೆ ತುಂಬಾ. ಹೂವಿನಂತ ಹುಡುಗ ನಾನು ತುಂಬಾ ಮೃದು. ಹೂವಿನಂತ ಹುಡುಗ ನಾನು ತುಂಬಾ ಮೃದು. ಟಾಪು ಗೇರು ಹಾಕಂಗಿಲ್ಲ, ಸುಮ್ನೆ ಬ್ರೇಕು ಹೊಡಿಯೋಂಗಿಲ್ಲ. ಟಾಪು ಗೇರು ಹಾಕಂಗಿಲ್ಲ, ಸುಮ್ನೆ ಬ್ರೇಕು ಹೊಡಿಯೋಂಗಿಲ್ಲ. ಅಯ್ಯೋ ಪಾಪ ಹುಡುಗಿ ಜೀವ ಹೆದರುವುದು ನಂಗೆ ಹೆಂಗೆ ಅನಿಸುವುದು. ಒಂದು ಮಾತು ಕೇಳಲಿಲ್ಲ, ಒಂದು ಮಾತು ಕೇಳಲಿಲ್ಲ, ಹಿಂದೆ ಮುಂದೆ ನೋಡಲಿಲ್ಲ. ಅಯ್ಯೋ ಪಾಪ ಹುಡುಗಿ ಜೀವ ರುವುದು ನಿನಗೆ ಯಾಕೆ ಹಿಂಗೆ ಎಲ್ಲ ಅನಿಸುವುದು. ಅರ್ಧ ಕೆಜಿ ಅಕ್ಕಿ ರೇಟು, ಅರ್ಧ ಕೆಜಿ ಅಕ್ಕಿ ರೇಟು 30 ರೂಪಾಯಿ ಹಾಗೆ ಹೋಯ್ತು. ಈಸಿ ಆಗಿ ಹೇಗೆ ನಾನು ಪ್ರೀತಿಸಲಿ, ಅದರಲ್ಲೂ ಮೊದಲನೇ ಭೇಟಿಯಲ್ಲಿ. ರೇಷನ್ ಕಾರ್ಡು ಬೇಕೇ ಬೇಕು ಪ್ರೀತಿಸಲು, ರೇಷನ್ ಕಾರ್ಡು ಬೇಕೇ ಬೇಕು ಪ್ರೀತಿಸಲು. ಸಾರ ಬೇಕ ಗುರು, ಬೇಕು ಗುರು, ಬೇಕು ಗುರು. ರೇಷನ್ ಕಾರ್ಡು ಬೇಕೇ ಬೇಕು ಪ್ರೀತಿಸಲು. ರೇಷನ್ ಕಾರ್ಡು ಬೇಕೇ ಬೇಕು ಪ್ರೀತಿಸಲು. ಅಜ್ಜಿ ಇದು ಸ್ಟಾಪ್ ಲಾಸ್ ಹೊಡೆದ್ಬಿಟ್ರೆ ನಾನು ಟ್ರೇಡಿಂಗ್ ಬಿಟ್ಬಿಡ್ತೀನಿ ಗುರು, ಹೇಳಿದ್ನಲ್ಲ.
ಏ ನನ್ನ ಮೊಬೈಲು ನಂತರನೇ ಮುಂಚೆ ತತ್ತರರ ತರರರ ತರರರ ತತ್ತರರ ಬುಕ್ ಮೈ ಶೋ ಯಾವ ಫಿಲಮ್ ಮಿರಾಯ್ ಕಮಲ ಶ್ರೀದೇವಿ ಸೋಲ್ಮೇಟ್ ಓಜಿ ಯಾವ್ದಿದು ಓ ಏ ಕಂಟೆಂಟ್ ಗುರು ಬೇಗ ಬೇಗ ಬೀಳು ಗುರು ನಾನ್ ಮನೆಗೆ ಹೋಗ್ಬೇಕು ಅಕ್ಕಿ ಚೀಲ ಎತ್ಕೊಂಡು ಹೋಗ್ಬೇಕು ಕೆಳಗಡೆನೆ ಇಟ್ಬಿಟ್ಟಿದ್ದೀನಿ ಎತ್ಕೊಂಡು ಹಾ ಪರ್ಫೆಕ್ಟ್ ಇನ್ನೂನು ಬೇಕಾಗಿದೆ ಒಲವು ಇನ್ನೂನು ಬೇಕಾಗಿದೆ ಇನ್ನೂನು ಹೇಳೋದಿದೆ ಒಲವು ಇನ್ನೂನು ಹೇಳೋದಿದೆ ನನ್ ಗಾಳಿನು ಹಾಡಾಗಿದೆ ತುಂಬ ಹೆಸರು ಪೂರ್ತಿ ಹೇಳದೆ ಹೃದಯ ಹಾಡ ತುಂಬಾ ತುಂಬಾ ಮಜಾ ಇದೆ ತುಂಬಾ ಮಜಾ ಇದೆ ಮಜಾ 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 ಬಾ 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 82 80 ರೇಷನ್ ಕಾರ್ಡು ಬೇಕೇ ಬೇಕು ಪ್ರೀತಿಸಲು ರೇಷನ್ ಕಾರ್ಡು ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಝೋನ್ಸ್ ಗೈಸ್ ಓಕೆ ಇದು ಇಂಪಾರ್ಟೆಂಟ್ ಝೋನ್ ಆಗತ್ತೆ ವಿಕ್ ಕಾಣಿಸ್ಕೋಬಾರ್ದು ನನಗೆ ಸೊ 1:1 ಬಂದಿದೆ ಓಕೆ ಲೆಟ್ಸ್ ವೇಟ್ ತರಂತರ ಅಯ್ಯೋ ನಂದು ಇಂಟರ್ನೆಟ್ ಕನೆಕ್ಷನ್ ಕಟ್ ಆಗ್ತಾನೆ ಇದೆ ಗೈಸ್ ಏನ್ ಗೊತ್ತಾ ಟ್ರೇಡ್ ಟ್ರಿಗರ್ ಇಲ್ಲಿ ಮಾಡ್ಬೇಕಾಗಿತ್ತು ಅದೊಂದು ತಪ್ಪು ಮಾಡಿದೆ ಯಾಕಂದ್ರೆ ಆಚೆ ಇದ್ದೆ ನಾನು ಓಕೆ ಸ್ವಲ್ಪ ಹೊತ್ತು ಲೇಟ್ ಆಗ್ಬೋದೇನೋ ಬರೋದು ಅನ್ಕೊಂಡು ಈ ಸೆಟಪ್ ಕ್ರಿಯೇಟ್ ಆಗೋದಕ್ಕೆ ಬಟ್ ಆಚೆ ನೋಡ್ತಾ ಇದ್ದೆ ಅಷ್ಟರಲ್ಲಿ ಈ ಕ್ಯಾಂಡಲ್ ಮೂವ್ ಆಗಿತ್ತು ಬಟ್ ಹೇಗಿದ್ರು ಗೊತ್ತಿತ್ತಲ್ಲ ಶೂರ್ ಅಂತ ಸೊ ತಗೊಂಡೆ ರೇಷನ್ ಕಾರ್ಡು ಬೇಕೇ ಬೇಕು ಪ್ರೀ 101 ಗೈಸ್ 110 108 1114 12 10 ಬುಷ್ ಹೇ ಕ್ಲೋಸ್ ಆಗು ಹಾ ಕ್ಲೋಸ್ಡ್ ಗೈಸ್ ಪೊಸಿಷನ್ ಕ್ಲೋಸ್ಡ್ ಹೋಪ್ ಗೈಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಈ ಲೆವೆಲ್ ನೋಡಿ ಯಾಕೆ ಇಂಪಾರ್ಟೆಂಟ್ ಸೊ ಹೇಳಿದ್ನಲ್ಲ ಎಲ್ಲ ಅದೇ ರೂಲ್ಸ್ ಓಕೆ ಯಾಕೆ ಈ ಲೆವೆಲ್ಗೆ ನಾನು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಈ ಒಂದು ಬ್ರೇಕ್ಔಟ್ಗೆ ಇ ಎಂ ಎ ಸಿ ಒಂದು ಅರ್ಥ ಮಾಡ್ಕೊಳ್ಳಿ ಓಕೆ ನಾನು ಇವಾಗ ಈ ಒಂದು ಡ್ರಾಯಿಂಗ್ ಅನ್ನ ಕ್ಲೋಸ್ ಮಾಡ್ತೀನಿ ಓಕೆ ಸಿ ಇಲ್ಲಿ ಹ್ಯಾಮರ್ ಬರ್ತಾ ಇದೆ ಓಕೆ ಪರ್ಫೆಕ್ಟ್ ಅದು ಬಿಟ್ಟು ಹಾಕಿ ಸಿ ನಾನು ಇಲ್ಲಿ ನೋಡಿ ಇ ಎಂ ಎ ಬ್ರೇಕ್ ಆಗಿದೆಯಲ್ಲ ಅಬ್ಸರ್ವ್ ಮಾಡಿ ಇದರಿಂದ ನಿಮ್ಗೆ ಎಷ್ಟೋ ಡೌಟ್ಸ್ ಗಳನ್ನ ನಾನು ಇದನ್ನೇ ಹೇಳೋದು ಕಾಮನ್ ಸೆನ್ಸ್ ಅಂಡ್ ಇಂಪ್ರೂವ್ಮೆಂಟ್ಸ್ ಅಂತ ಹೇಳ್ತಾ ಇರ್ತೀನಲ್ಲ ಇದೇನೇನೆ ಸಿ ಇಲ್ಲಿ ನೋಡಿ ಇಲ್ಲೂ ಬ್ರೇಕ್ ಆಗಿದೆ R2EM ದ ಕಾಮನ್ ಸೆನ್ಸ್ ಏನು ಅಂದ್ರೆ ಇಲ್ಲಿ ಯಾವುದೇ ತರ ಲೆವೆಲ್ ಇಲ್ಲ ಕರೆಕ್ಟಾ ಕನ್ಫರ್ಮೇಶನ್ ಇಲ್ಲ ಇಲ್ಲೂ ಬ್ರೇಕ್ ಆಗಿದೆ ಬಟ್ ಬಿಲೋ ವಿಕ್ ಇದೆ ಬಿಲೋ ವಿಕ್ ಇದೆ ಅಂದ್ರೆ ಏನರ್ಥ ಬೈಯಿಂಗ್ ಪ್ರೆಷರ್ ಇದೆ ಅಂತ ಅರ್ಥ ಕರೆಕ್ಟಾ ಕರೆಕ್ಟ್ ಆಗಿ ಹೇಳಿದೀನಾ ಸೊ ಇವಾಗ ಈ R2EM ರಿಜೆಕ್ಟ್ ಆದಾಗ ನಾನು ಟ್ರೇಡ್ ತಗೋಬೇಕು ಕರೆಕ್ಟ್ ಅಲ್ವಾ R2EM ಬ್ರೇಕ್ ಆದಾಗ ಬಟ್ ಟ್ರೇಡ್ ತಗೋತಾ ಇರೋದು ಇಟ್ಸ್ ದಟ್ ವ್ಯಾಲಿಡ್ ಅನ್ನೋದನ್ನ ಚೆಕ್ ಮಾಡ್ಬೇಕು ಸೊ ವ್ಯಾಲಿಡ ಇಲ್ವಾ ಅಂತ ಹೇಗೆ ಚೆಕ್ ಮಾಡ್ತೀವಿ R2 ಲೆವೆಲ್ ವ್ಯಾಲಿಡ ಇಲ್ವಾ ಅಂತ ಇಲ್ಲಿ ನೋಡಿ ಸಿ R2 ಲೆವೆಲ್ ಇಲ್ಲಿದೆ ನಾನು ಇದನ್ನ ಹೇಳ್ತೀನಿ ಸ್ವಲ್ಪ ಮೈನ್ಯೂಟ್ ಎರರ್ ಅನ್ನ ನೀವು ಮಿಸ್ ಅಂದ್ರೆ ಅವಾಯ್ಡ್ ಮಾಡ್ಬೋದು ಅಂತ ಅದು ಹೇಗೆ ಅಂದ್ರೆ ಸಿ
R2 ಮೇಲೆ EMA ಬ್ರೇಕ್ ಆಗಿದೆ. ಸೊ ಇಲ್ಲಿ ನೋಡಿ R2 ಮೇಲೆ EMA ಬ್ರೇಕ್ ಆಗಿದೆ, ಕರೆಕ್ಟಾ? ಸೊ R2 ಇಲ್ಲಿದೆ, ಇದ್ರ ಮೇಲೆ EMA ಬ್ರೇಕ್ ಆಗಿದೆ. ಸೊ ಲೆವೆಲ್ಗೂ ಮತ್ತೆ ಇದಕ್ಕೂ ನೋ ಡಿಫ್ರೆನ್ಸ್, ಯು ಕ್ಯಾನ್ ಟೇಕ್ ಎ ಟ್ರೇಡ್. ಸೊ ನಾನು ಅದಕ್ಕೇನೆ ಇಲ್ಲಿ ಟ್ರೇಡ್ ನ ಪ್ಲಾನ್ ಮಾಡ್ಬೇಕಾಯ್ತು, ಬಟ್ ಇಲ್ಲಿ ಮಾಡದೆ ಲೇಟ್ ಆಗೋಗಿತ್ತು, ಅದು ಬೇರೆ ರೀಸನ್. ಬಟ್ ದ ಥಿಂಗ್ ಏನು ಅಂದ್ರೆ ಈ ಲೆವೆಲ್ ನ ಇಲ್ಲಿ ಬ್ರೇಕ್ ಮಾಡ್ತಲ್ಲ, ಯಾಕೆ ತಗೊಳ್ಳಿಲ್ಲ? ದ ಮೇನ್ ರೀಸನ್ ನೋಡಿ, ಈ R2 ಏನಿತ್ತಲ್ಲ, ಈ R2 ಏನಿದೆಯಲ್ಲ, ಇದು ಯಾವುದೇ ತರ ಮ್ಯಾನ್ಯುಯಲ್ ಆಗಿ ನಾವು ಮಾರ್ಕ್ ಮಾಡುವಂತ ರೆಸಿಸ್ಟೆನ್ಸ್ ಗಳಿಗೆ ಮರ್ಜ್ ಆಗ್ತಾ ಇರಲಿಲ್ಲ, ಸಪೋರ್ಟ್ ಗಳಿಗೆ ಮರ್ಜ್ ಆಗ್ತಿರ್ಲಿಲ್ಲ. ಬಟ್ ಈ ಒಂದು R3 ನ ಟಚ್ ಮಾಡ್ತು ನೋಡಿ, ಅದು R3 ನ ಟಚ್ ಮಾಡಿ ಇಲ್ಲೊಂದು ಗ್ರೀನ್ ಲೈನ್ ನ ಬ್ರೇಕ್ ಇದ್ ಮಾಡಿದೀನಿ, ಟಚ್ ಅಂದ್ರೆ ಮಾರ್ಕ್ ಮಾಡಿದೀನಿ. R3 ಯಾಕೆ ಸ್ಟ್ರಾಂಗ್ ಲೆವೆಲ್ ಅಂದ್ರೆ, ಸಿ ದಿಸ್, ಇಲ್ಲಿ ನಾನು ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಅಲ್ಲಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಅಂಡ್ ನೀವುಗಳು ಮಿಸ್ಟೇಕ್ಸ್ ಏನೇನ್ ಮಾಡ್ತೀರಾ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ನ ಮಾರ್ಕ್ ಮಾಡೋದು, ಆ ವಿಡಿಯೋದಲ್ಲೂ ಇಟ್ಟಿದ್ದೀನಿ ಪಾರ್ಟ್ 3 ಅಲ್ಲಿ. ಸಿ ದಿಸ್ ಈಸ್ ಒಂದು ಸ್ಟ್ರಾಂಗ್ ಸಪೋರ್ಟ್. ಮಾರ್ಕೆಟ್ ಪದೇ ಪದೇ ನೋಡಿ ಇದನ್ನ ಬ್ರೇಕ್ ಮಾಡ್ತು, ಬ್ರೇಕ್ ಮಾಡಕ್ ಆಗ್ಲಿಲ್ಲ, ದೆನ್ ಅಗೇನ್ ಮೇಲ್ ಹೋಯ್ತು, ಅಗೇನ್ ನೋಡಿ ಬ್ರೇಕ್ ಆಗಿ ಬಂದಿದೆ. ಸೊ ಇಲ್ಲಿದ್ದಂತ ಸಪೋರ್ಟ್ ಬ್ರೇಕ್ ಆಗಿ ರೆಸಿಸ್ಟೆನ್ಸ್ ಆಗಿ ಕನ್ವರ್ಟ್ ಆಗಿ ಅದನ್ನ ರೀಟೆಸ್ಟ್ ಮಾಡ್ತು, ಕರೆಕ್ಟಾ? ಪ್ರಾಪರಾ? ಅಂಡ್ ಇವಾಗ ನಾನು ಇಲ್ಲಿಂದ ಇಲ್ಲಿಗೆ ಫಿಬ್ ಹಾಕೋತೀನಿ. ಓಕೆ, ಸೊ ಜಸ್ಟ್ ಅಬ್ಸರ್ವ್. ಓಕೆ, ಸೊ ಫಸ್ಟ್ ಸ್ವಿಂಗ್ ಯಾವ್ದಕ್ ಬರ್ತೀರಾ? ಇದಕ್ ಬರ್ತೀರಾ, ಬೀಟ್ ಮಾಡ್ಕೊಂಡು ಹೋಯ್ತು, ದೆನ್ ಇದಕ್ ಬರ್ತೀರಾ, ಬೀಟ್ ಮಾಡ್ಕೊಂಡು ಹೋಯ್ತು, ದೆನ್ ಇದಕ್ ಬರ್ತೀರಾ. ಸೊ ಇದನ್ನು ಬೀಟ್ ಮಾಡ್ಕೊಂಡು ಹೋಗಿದೆ, ದೆನ್ ನೋಡಿ ಇದಕ್ ಬಂದ್ರಿ. ಓಕೆ, ಸೊ ಇಲ್ಲಿ EMA ಬ್ರೇಕ್ ಆದಾಗ 0.618 ನು ಬ್ರೇಕ್ ಮಾಡಿತ್ತು. ಸೊ ಈ ಲೆವೆಲ್ಗೆ ತುಂಬಾ ಅಂದ್ರೆ ತುಂಬಾ ಕನ್ಫರ್ಮೇಶನ್. ಯಾವ ಲೆವೆಲ್ಗೆ ಕೊಡ್ಬೇಕು? R2 ನ ಅಥವಾ R3 ನ? ಸೊ R3 ಲೆವೆಲ್ಗೆ ಕನ್ಫರ್ಮೇಶನ್ ಕೊಡ್ತೀರಾ. ಯಾಕೆ R3 ಲೆವೆಲ್ಗೆ ಕನ್ಫರ್ಮೇಶನ್ಸ್ ಕೊಡ್ತೀರಾ? ಇಲ್ಲಿ ನೋಡಿ, ಇಲ್ಲಿದ್ದಂತ ಮ್ಯಾನ್ಯುಯಲಿ ಮಾರ್ಕ್ ಮಾಡಿದಂತ ಸಪೋರ್ಟ್ ನ ಮಾರ್ಕೆಟ್ ರಿಜೆಕ್ಟ್ ಮಾಡಿದೆ, ಅಂಡ್ R3 ಲೆವೆಲ್ ನು ರಿಜೆಕ್ಟ್ ಮಾಡಿದೆ. ಇದು ಸ್ಟ್ರಾಂಗ್ ಲೆವೆಲ್ ಆಯ್ತು R2 ಕಿಂತ. ಸಿ, ನೀವು ಈ R2 ಟ್ರೇಡ್ ತಗೊಂಡಿದ್ರು ಕೂಡ ನೀವು ಸ್ಟಾಪ್ ಲಾಸ್ ನ ಪ್ರಾಪರ್ ಆಗಿ ಇಟ್ಟಿದ್ರೆ ಇದು ಸಸ್ಟೈನ್ ಆಗ್ಬೋದು. ಬಟ್ ನೀವೇನ್ ಮಾಡ್ತೀರಾ, ಸ್ಟಾಪ್ ಲಾಸ್ ನ ಇಲ್ಲಿ ತಗೊಂಡ್ಬಂದಿರ್ತೀರಾ ಅಂಡ್ ನೀವು ಅಬ್ಸರ್ವ್ ಮಾಡೋದಿಲ್ಲ ಇಲ್ಲೆಲ್ಲ ಏನೇನಿದೆ ಅದನ್ನೆಲ್ಲ ನಾನು ಹೇಳ್ತೀನಿ. ಸ್ಟಾಪ್ ಲಾಸ್ ಇಡೋ ವಿಡಿಯೋಸ್ ಗಳನ್ನ ತಿರ್ಗಾ ಕ್ರಿಯೇಟ್ ಮಾಡ್ಕೊಡ್ತೀನಿ, ಅಪ್ಲೋಡ್ ಮಾಡ್ತೀನಿ ಹೇಗೆ ಇಡ್ಬೇಕು ಅಂತ. ಇದನ್ನ ತಗೊಂಡ್ರು ನೀವು ಸಸ್ಟೈನ್ ಆಗ್ಬೋದು, ಯಾಕಂದ್ರೆ ಇಲ್ಲಿಂದ ಆಫ್ ಗೆ ನೀವು ಟ್ರಿಗರ್ ಮಾಡಿದ್ರೆ, ಸೊ ದಟ್ ಇನ್ನ ದೂರ ಒಂದ್ ಸ್ವಲ್ಪ ಸ್ಟಾಪ್ ಲಾಸ್ ಇಡ್ಬೋದು. ಬಟ್ ದ ಥಿಂಗ್ ಏನು ಅಂದ್ರೆ ಇವತ್ತಿನ ವಿಡಿಯೋ R3, R2, R1. ಸಿ, ಇಲ್ಲಿ R1 EMA ಬ್ರೇಕ್ ಆಗಿದೆ. ಯಾಕೆ ಇದು ಕನ್ಫರ್ಮೇಶನ್ ಅಂದ್ರೆ ನೋಡಿ, ಇಲ್ಲಿ ಸ್ವಿಂಗ್ ಲೋನ ಬ್ರೇಕ್ ಮಾಡಿದೆ, ಸ್ವಿಂಗ್ ಲೋನ ಬ್ರೇಕ್ ಮಾಡಿ R1 ರಿಜೆಕ್ಟ್ ಮಾಡಿದೆ. ಸೊ R1 ಜಾಸ್ತಿ ಫೋಕಸ್ ಮಾಡ್ತೀರಾ. R2 ಹತ್ರ ಏನೂ ಇಲ್ಲ. ಸೊ R3 ಹತ್ರ ನೋಡಿ, R3 ಮತ್ತೆ ಈ ಮ್ಯಾನ್ಯುಯಲ್ ಆಗಿ ಮಾರ್ಕ್ ಮಾಡಿರುವಂತ ಲೆವೆಲ್ ಹತ್ತತ್ರ ಇದೆ, ಇದು ತುಂಬಾ ಸ್ಟ್ರಾಂಗ್ ಇರುತ್ತೆ. ಸೊ ದಟ್ಸ್ ವೈ ಇದನ್ನ ಟ್ಯಾಪ್ ಮಾಡ್ತು, ದೆನ್ ಐ ವೇಟೆಡ್ ಫಾರ್ EMA ಬ್ರೇಕ್, ಟ್ರೇಡ್ ತಗೊಂಡೆ. ಸ್ಟಾಪ್ ಲಾಸ್ ಕೂಡ ಚಿಕ್ಕದಿತ್ತು. ಆರ್ ಎಲ್ಸ್ ಯು ಕ್ಯಾನ್ ಟೇಕ್, ಇಲ್ಲಿ ನೋಡ್ಬೋದು R2 EMA ಅದಕ್ಕೂ ತಗೋಬಹುದು ಟ್ರೇಡ್ ನ, ಯಾಕಂದ್ರೆ R3 ನ ಟಚ್ ಮಾಡಿ ಬರ್ತಾ ಇದೆ. ಸೊ ಕನ್ಫರ್ಮೇಶನ್ ಜಾಸ್ತಿ ಆಗುತ್ತೆ. ಸೊ ನೀವು ಬ್ಲೈಂಡ್ ಆಗಿ R2, R3 ಹಿಂಗ್ ಬ್ರೇಕ್ ಮಾಡ್ತು. ಬೆಳಿಗ್ಗೆ ನಾನು ಹೇಳಿದ್ನಲ್ಲ, ಸಿ ಇದೇನಕ್ಕೆ ಅಂದ್ರೆ ಇಲ್ಲಿ ನೋಡಿ ಸ್ವಿಂಗ್ ಇತ್ತು, ಈ ಒಂದು ಸ್ವಿಂಗ್ ನ ಲಿಕ್ವಿಡಿಟಿ ಸ್ವೀಪ್ ಮಾಡಿ ದೆನ್ ಎಷ್ಟು ಬ್ರೇಕ್ಔಟ್ ಆಗಿರೋದು ಕನ್ಫರ್ಮೇಶನ್. ಇಲ್ಲಿ R2 ಬರೀ ಬ್ರೇಕ್, ಅಂಡ್ ನೀವು ಇಲ್ಲಿ ಫಿಬ್ ಹಾಕೊಂಡ್ರೆ ನೋಡಿ, ಇದಕ್ಕೆ ಫಿಬ್ ರಿಟ್ರೇಸ್ಮೆಂಟ್ ಈ ಸ್ವಿಂಗ್ ಗೆ ಹಾಕೊಂಡ್ರೆ ನೋಡಿ ಎಕ್ಸಾಕ್ಟ್ಲಿ ಅದು 0.5 ನ ಟಚ್ ಮಾಡಿದೆ, 0.5, 0.6 ನ. ಓಕೆ, ನೀವು ಬೊಲಿಂಜರ್ ಬ್ಯಾಂಡ್ ನ ಹಾಕೊಂತೀರಾ ಅಂತ ಅನ್ಕೊಳ್ಳೋಣ. ಓಕೆ, ಬೊಲಿಂಜರ್ ಬ್ಯಾಂಡ್ ನ ಹಾಕೊಂತೀರಾ ಅನ್ಕೊಳ್ಳಿ. ಸಿ, ಈ ಒಂದು ಟ್ರೇಡ್ ನ ಟ್ರಿಗರ್ ಮಾಡ್ಬೇಕಾದ್ರೆ ನೋಡಿ ಬೊಲಿಂಜರ್ ಬ್ಯಾಂಡ್ ಹತ್ರ ಇದೆ, ಈ ಒಂದು ಟ್ರೇಡ್ ನ ಟ್ರಿಗರ್ ಮಾಡ್ಬೇಕಾದ್ರೆ ನೋಡಿ ಬೊಲಿಂಜರ್ ಬ್ಯಾಂಡ್ ದೂರ ಇದೆ. ಕಾಮನ್ ಸೆನ್ಸ್ ಹೀಗೆ ಯೂಸ್ ಮಾಡ್ಬೇಕು. ಹೋಪ್ ಅರ್ಥ ಆಯ್ತು ಅನ್ಕೋತೀನಿ. ನಾಳೆಯಿಂದ ಪಾರ್ಟ್ 4 ಶುರು ಆಗುತ್ತೆ. ಇಂಡಿಕೇಟರ್ಸ್ ಗಳು, ಅದನ್ನ ಬಿಹೈಂಡ್ ದ ಸೀನ್ ಹೋಗಿ ಎಲ್ಲಾ ಇಂಡಿಕೇಟರ್ಸ್ ಗಳು ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಇನ್ನ ಮಜಾ ಇರುತ್ತೆ. ನಾಳೆ